ಇದೆಲ್ಲ ಹೆಂಗ್ ವರ್ಕೌಟ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡೋಣ ಬಿಡಿ. ಧ್ರುವ ಅವರೇ, ದಯವಿಟ್ಟು ಹೀಗೆಲ್ಲ ರಾಗ ಎಳಿಬೇಡಿ ಪ್ಲೀಸ್, ಹೆಲ್ಪ್ ಮಾಡಿ. ಏನೋ ಆಟೋ ಸೌಂಡ್ ಬಂದಂಗಿದೆಯಲ್ಲ, ಬಂದ್ರು ಅನ್ಸುತ್ತೆ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಕೊಡು ಕೊಡು. ಬನ್ನಿ ಒಳಗೋಗಿ. ಅಣ್ಣ ಎಷ್ಟಾಯ್ತು? ಮೈನಾ ನೀನ್ ಯಾಕೆ ಕೊಡ್ತೀಯಾ? ನಾನಿದ್ದೀನಲ್ಲ, ನಾನೇ ಕೊಡ್ತೀನಿ. ಎಷ್ಟಪ್ಪ ಆಯ್ತು? 250. ತಗೊಳಪ್ಪ. ಚೇಂಜ್ ಇಲ್ವಾ ಸರ್? ನನ್ನ ಲೈಫ್ ಚೇಂಜ್ ಆಗೋದಿನ ಅಪ್ಪ, ನೀನೇ ಇಟ್ಕೋ. ಓಕೆ ಸರ್, ಥ್ಯಾಂಕ್ಸ್. ಇದೇನು ಬಟ್ಟೆ ಬ್ಯಾಗ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ, ನೀವು ನೋಡಿದ್ರೆ ದಿಂಬು ಚಾಪೆಲ್ಲ ತಗೊಂಡ್ ಬಂದಿದ್ದೀರಾ? ನೀವು ಹೊಸ್ದಾಗ್ ಬಂದಿದ್ದೀರಲ್ಲ, ಇದೆಲ್ಲ ನಿಮ್ಮ ಹತ್ರ ಇರುತ್ತೋ ಇಲ್ವೋ ಅಂತ ತಗೊಂಡ್ ಬಂದ್ವಿ. ನೋಡಿದ್ರ ಧ್ರುವ, ನಮ್ಗೆ ಯಾವ ರೀತಿ ಅವಮಾನ ಮಾಡ್ತಾ ಇದಾರೆ ಅಂತ. ನೀವು ಬರ್ತೀರಾ ಅಂತ ನಿಮ್ಗೋಸ್ಕರ ಯಾವ ರೀತಿ ಏರ್ಪಾಡು ಮಾಡಿದೀವಿ ಗೊತ್ತಾ? ಏರ್ಪಾಡ? ಏನು? ಅಲ್ಲಿ ನೋಡು, ನಿನ್ಗೋಸ್ಕರ ಮಾಡಿರೋದು. ಹೇಗಿದೆ ನಮ್ ಸ್ವಾಗತ? ಅದ್ದೂರಿ ಆಗಿದ್ಯಾ? ನಿಮಗ್ ಯಾರು ಹೇಳಿದ್ದು ಇದೆಲ್ಲ ಮಾಡೋದಕ್ಕೆ? ಇದೇನ್ ರಾಧ, ಅವತ್ ಕ್ಯಾಂಟೀನ್ ಅಲ್ಲಿ ಸಿಕ್ಕಿದಾಗ ಹೇಳಿದ್ನಲ್ಲ ನಾನು, ನೀವು ಬಂದಾಗ ಈ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀನಿ ಅಂತ. ಇಷ್ಟ ಆಯ್ತಾ? ಅಲ್ಲ ರೀ, ಅದ್ರಲ್ಲಿ ಎಲ್ಡೆಲ್ ಹೃದಯ ಐತೆ. ನಾನು ಹೇಳ್ತೀನಿ. ಅಂದ್ರೆ ನಮ್ಮಿಬ್ರು ಹೃದಯಗಳು ನಿಮ್ಮಿಬ್ರು ಹೃದಯಗಳಿಗೋಸ್ಕರ ಕಾಯ್ಕೊಂಡ್ ಕೂತಿದೆ ಅಂತ ಅರ್ಥ. ರೀ ಧ್ರುವ ಅವ್ರೆ, ಅದು ನಂದು ಮತ್ತೆ ರಾಧನ್ ಹೃದಯ ಒಂದಕ್ಕೊಂದ್ ಸೇರಿ ಜೋಡಿ ಆಗಿದೆ ಅಂತ ನಾನು ಹೇಳ್ಕೊಟ್ಟಿದ್ದು. ನೀವು ಬ್ರದರ್, ನೀವೇನೋ ನಿಮ್ ಹುಡುಗಿನ ಇಂಪ್ರೆಸ್ ಮಾಡಿದ್ದೀರಾ, ನನ್ನ ಹುಡುಗಿನ ಸ್ವಲ್ಪ ಇಂಪ್ರೆಸ್ ಮಾಡೋದಕ್ಕೆ ಚಾನ್ಸ್ ಕೊಡಿ. ಏನದು ಗುಸುಗುಸು? ಏನಿಲ್ಲ, ಬನ್ನಿ ಒಳಗ್ ಬನ್ನಿ. ಬನ್ನಿ ಹೋಗ. ಬನ್ನಿ ಮೇನವ್ರೆ, ಬನ್ನಿ ಒಳಗ್ ಬನ್ನಿ. ಹೇ, ಇದು ನೀನ್ ಯಾಕೆ ಇಟ್ಕೊಂಡಿದ್ಯಾ? ಕೊಡಿಲಿ. ಪರವಾಗಿಲ್ಲ, ಬನ್ನಿ. ಮನೆ ತುಂಬಾ ಚೆನ್ನಾಗೈತೆ. ಇಷ್ಟ ಆಯ್ತಾ ನಿಂಗೆ? ತುಂಬಾ ಇಷ್ಟ ಆಯ್ತು. ನಿಂಗೆ ಇಷ್ಟ ಆದ್ರೆ ನಂಗೂ ಖುಷಿನೇ. ಅದ್ ಸರಿ, ಇಲ್ಲಿ ಅಡ್ಗೆ ಮನೆ ಎಲ್ಲೈತೆ? ಅಕ್ಕ ಅಲ್ಲೈತೆ. ಬಾ. ಹಲೋ, ಏನಿದು? ಬಂದಿದ ತಕ್ಷಣ ಅಡ್ಗೆ ಮನೆ ಕಡೆ ಓಡ್ತಾ ಇದ್ಯಾ? ಅಯ್ಯೋ ರೀ, ನೀವ್ ರುಚಿಯಾಗಿ ಊಟ ಮಾಡಿ ಎಷ್ಟ್ ದಿನ ಆಗೈತೆ, ಅಡ್ಗೆ ಮಾಡಕ್ ಬೇಡ್ವಾ? ಅದು ಅಲ್ದೆ ಧ್ರುವ ಅವರು ಇವತ್ತಾನೆ ಊಟ ಮಾಡಕ್ ಶುರು ಮಾಡವ್ರೆ. ಅಯ್ಯೋ ಅದೇನ್ ಬೇಡ. ಅಂದ್ರೆ ಇವತ್ ಬೆಳಿಗ್ಗೆ ಮೈನವ್ರು ಅಡ್ಗೆ ಮಾಡಿದ್ರಲ್ವಾ, ಅದ್ರ ರುಚಿನೇ ಇನ್ನ ಬಾಯಲ್ಲಿ ಹಾಗೆ ಇದೆ. ನನ್ಗಂತೂ ಇವಾಗ ಸದ್ಯಕ್ಕೆ ಅಷ್ಟೇ ಸಾಕು. ನಿಮ್ಗೇನೋ ಮೈನಾ ಅಡ್ಗೆ ಮಾಡ್ಕೊಟ್ಲು, ರುಚಿಯಾಗಿ ತಿನ್ಬಿಟ್ರಿ. ಆದ್ರೆ ನನ್ನ ಯಜಮಾನ್ರಿಗೆ ಅವ್ರು ಊಟ ಮಾಡೋದ್ ಬೇಡ್ವಾ, ನಾನು ಅಡ್ಗೆ ಮಾಡೋದ್ ಬೇಡ್ವಾ? ಅಯ್ಯೋ ರಾಧಾ, ನನಗ್ ಬೇಡ. ನೀನ್ ನೋಡಿದ ಖುಷಿಗೆ ನನಗ್ ಹೊಟ್ಟೆನ ತುಂಬೋಯ್ತು. ಧ್ರುವ ಅವರು ಒಂದಿನ ಊಟ ಮಾಡಲ್ಲ, ನಾನು ವಾರ ಪೂರ್ತಿ ಊಟ ಮಾಡಲ್ಲ. ಖುಷಿಯಿಂದ ಮನ್ಸೇ ತುಂಬೋಗಿದೆ. ಅದು ಬೇರೆ, ನೀವೆಲ್ಲ ಬಂದಿರೋದು ಒಂದೇ ಒಂದ್ ದಿನಕ್ಕೋಸ್ಕರ. ನಿಮ್ ಕೈಯಲ್ಲಿ ಅಡ್ಗೆ ಎಲ್ಲ ಮಾಡಿಸಿ ಟೈಮ್ ವೇಸ್ಟ್ ಮಾಡಿಸೋದು ನನಗಿಷ್ಟ ಇಲ್ಲ. ಖುಷಿಯಾಗಿ ನಗ್ನಗ್ತಾ ಹೊರಗಡೆ ಸುತ್ತಾಡ್ಕೊಂಬರೋಣ, ಅಲ್ಲೇ ಹರಟೆನ ಹೊಡಿಬೋದು. ನಾವೆಲ್ಲರೂ ಸೇರ್ಕೊಂಡು ಆಚೆ ಹೋಗೋಣ ಅಂತಾನೆ ಪ್ಲಾನ್ ಮಾಡಿರೋದು. ಅದೆಲ್ಲ ಸರಿ ಬಾವಾ, ಆದ್ರೆ ನನ್ ಸ್ವಲ್ಪ ಹೊತ್ತಲ್ಲೇ ಹಸ್ವಾಗತ್ತಲ್ವಾ, ಆಗ ಅಡಿಗೆ ಮಾಡ್ಲೇಬೇಕಲ್ವಾ? ಆಗೇನ್ ಮಾಡೋದು? ಮಿಡ್ ನೈಟ್ ಬಿರಿಯಾನಿ ಇದೆಯಲ್ಲ, ನೈಟ್ ಔಟು. ಅಂದ್ರೆ ನಾವು 4 ಜನ ಬೈಕ್ ಮೇಲೆ ಒಳ್ಳೆ ಜಾಲಿ ರೈಡ್ ಹೋಗೋಣ. ಕರೆಕ್ಟಾಗಿ ರಾತ್ರಿ 12 ಗಂಟೆಗೆ
ಒಂದ್ ಬಿರಿಯಾನಿ ಅಂಗಡಿ ತೆಗ್ದಿರುತ್ತೆ. ಅಲ್ಲಿ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಬರೋಣ. ಅದಾದ್ಮೇಲೆ ಊರೆಲ್ಲ ಸುತ್ತಾಡ್ಕೊಂಬರೋಣ. ಹೊಟ್ಟೆನೂ ತುಂಬುತ್ತೆ, ಮನ್ಸು ತುಂಬುತ್ತೆ. ಒಳ್ಳೆ ಐಡಿಯಾ. ಮಧ್ಯರಾತ್ರಿ 12 ಗಂಟೆಲಿ ಬಿರಿಯಾನಿನ ಬೇಡ ಬಾವ. ಮೈನವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನನ್ ಕಂಡೀಷನ್ ಇದ್ದಿದ್ದು ಇಡೀ ದಿನ ನೀವು ನನ್ ಜೊತೆನೆ ಇರ್ತೀರಾ, ನನ್ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸ್ತೀರಾ ಅಂತ ತಾನೆ? ಇಲ್ಲ ಅಂದ್ರೆ ನಾನ್ ಮನೆಗೆ ಹೋಗಲ್ಲ. ನೋಡಿದ್ಯಾ ಮೈನಾ, ಕೇಳಿಸ್ಕೊಂಡ್ಯಾ? ಅದಕ್ಕೆ ಹೇಳಿದ್ದು, ತುಂಬಾ ಯೋಚನೆ ಮಾಡ್ದೆ, ಬೇಗ ಡಿಸೈಡ್ ಮಾಡಿ ಹೇಳು. ಅಯ್ಯೋ, ಅವಳು ಹೂ ಅನ್ನೋದಿರ್ಲಿ, 12 ಗಂಟೆ ರಾತ್ರಿವರೆಗೂ ಏನ್ ಮಾಡೋದು? ಅದಕ್ಕೂ ಪ್ಲಾನ್ ಮಾಡಿದ್ದೀನಿ ಡಾರ್ಲಿಂಗ್. ಅ, ಏನು? ನಾವೆಲ್ಲ ಸೇರ್ಕೊಂಡು ಒಂದ್ ಗೇಮ್ ಆಡೋಣ. ಗೇಮಾ? ಸರಿ ಸರಿ. ನೀವಿಬ್ರು ಈ ಚಾಪೆ ದಿಂಬೆಲ್ಲ ಮೇಲ್ ತಗೊಂಡೋಗಿ, ನಾವು ಬರ್ತೀವಿ. ಸರಿನಾ? ದೀಪಕ್, ಇವೆಲ್ಲ ಪ್ಲಾನ್ ಮಾಡಿದಿರಲ್ಲ, ನನ್ಗೊಂದ್ ಮಾತು ಹೇಳ್ಬೋದಿತ್ತಲ್ವಾ? ಧ್ರುವ ಅವರೇ, ನನ್ನ ಹೆಂಡತಿ ಜೊತೆ ಈ ರೀತಿ ಕಾಲ ಕಳಿಬೇಕು ಅಂತ ನಾನು ಊರಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೆ. ಅದೆಲ್ಲ ಸರಿ, ಈ ಮಿಡ್ ನೈಟ್ ಬಿರಿಯಾನಿ, ಬೈಕ್ ರೈಡು ಇದೆಲ್ಲ ಹೇಗ್ ಪ್ಲಾನ್ ಮಾಡಿದ್ರಿ? ಅದಕ್ಕೆ ಆನಂದ್ ಅವ್ರ ಹತ್ರ ಬೈಕ್ ತರಿಸಿರೋದು. ಓಹೋ, ಮಾಸ್ಟರ್ ಮೈಂಡೇ ಬಿಡಿ. ಸರಿ, ಬನ್ನಿ ಹೋಗೋಣ. ಸರಿ. ಹಲೋ ಸರ್. ಹಲೋ ಧ್ರುವ, ಮೈನಾ ನಿನ್ನ ನೋಡಕ್ ಬಂದ್ಲಾ? ಬರ್ದೇ ಹೋದ್ರೆ ಬಿಡ್ತೀನಾ ಸರ್? ಖಂಡಿತವಾಗ್ಲೂ ಬಂದಿದ್ದಾರೆ. ರಿಯಲಿ? ಎಸ್ ಸರ್, ಅವ್ರು ಮಾಡಿ ಮೇಲಿದ್ದಾರೆ. ಸರ್, ನಾನು ಊಟ ಮಾಡಿಲ್ಲ ಅಂತ ಫೀಲ್ ಮಾಡ್ಕೊಂಡು ನನ್ಗೋಸ್ಕರ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಂದ್ರು ಸರ್. ಓಹ್, ನೈಸ್. ಅದನ್ನ ತಿಂದಾದ್ಮೇಲೆ ನಾಳೆ ಏನಾದ್ರೂ ಮಾಡಿ ಮನೆಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಆದ್ರೆ ನಾನ್ ಮಾತ್ರ ಒಂದು ಕಂಡೀಷನ್ ಇಟ್ಟೆ. ಅವ್ರು ಇವತ್ತು ಫ್ಯಾಮಿಲಿ ತರ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಮನೆಗೆ ಹೋಗ್ಬಿಟ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಹೇಳ್ದೆ. ಅವ್ರ ಆಪ್ಷನ್ ಇಲ್ದೆ ಒಪ್ಕೊಂಡ್ಬಿಟ್ರು ಸರ್. ದಟ್ಸ್ ಗ್ರೇಟ್ ಧ್ರುವ. ಧ್ರುವ, ಆದ್ರೆ ದೀಪಕ್ ಅವ್ರು ನಿನ್ ಜೊತೆ ಇರ್ತಾರಲ್ವಾ, ನಿನಗೆ ಮೈನನ್ ಜೊತೆ ಪರ್ಸನಲ್ ಟೈಮ್ ಸ್ಪೆಂಡ್ ಮಾಡಕ್ಕಾಗತ್ತಾ? ಸರ್, ಈ ಪ್ಲಾನ್ ಅಲ್ಲಿ ಅರ್ಧ ಎಫರ್ಟ್ ಅವ್ರದೇ ಸರ್. ಆಕ್ಚುಲಿ ಮೈನಾ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಅಂದಿರ್ಲಿಲ್ಲ. ಅದಾದ್ಮೇಲೆ ಇವರು ಮೈನಾ ಅವ್ರ ಅಕ್ಕನ ಜೊತೆ ಮಾತಾಡಿ ಅವ್ರನ್ನ ಕರೆದ್ಬಿಟ್ರು. ಅದಾದ್ಮೇಲೆ ಮೈನಾ ಅವ್ರು ಒಪ್ಕೊಳ್ಳೇಬೇಕಲ್ವಾ, ಹಾಗ್ ಮಾಡಿದ್ರು. ವೆರಿ ಗುಡ್. ಅಂದ್ರೆ ನೀನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ಯಾ ಅಲ್ವಾ? ಹೌದು ಸರ್, ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾ ಇದೀವಿ. ಹಾಗಾದ್ರೆ ನಾಳೆ ಬೆಳಗ್ಗೆ ನೀನ್ ಮನೆಗೆ ಹೋಗ್ಬಿಡ್ತೀಯಲ್ಲ, am I right? ಸರ್, ಅದ್ರ ಬಗ್ಗೆ ನಾಳೆ ಯೋಚನೆ ಮಾಡೋದ್ರಾಯ್ತು ಸರ್. ಆದ್ರೆ ಈ ಕ್ಷಣ ಮಾತ್ರ ಮೈನಾ ಅವ್ರನ್ನ ಹೇಗೆ ಸಂತೋಷವಾಗಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನನ್ಗೆ ಇವಾಗ ಅದೊಂದೇ ಮುಖ್ಯ.